ಆಕಾಶದಲ್ಲಿ ಗರುಡ, ಹಾವಿಡಿತಾನೆ ಗೌಡ. ನಾಗರಾಜ, ತಾಳೆ ಹೋವ ಎದೆಯಿಂದ ಜಾರಿ ಜಾರಿ ಹೊರ ಬಂದ, ತಾಳೆ ಹೋವ ಎದೆಯಿಂದ ಜಾರಿ ಜಾರಿ ಹೊರ ಬಂದ, ನಾಗಿನಿ ನಾನಾದಾಗ ನಿನ್ನರಸಿ ಬಂದಾಗ ಕದ್ದೋಡುವೆಯೋ ಮುದ್ದಾಡುವೆಯೋ. ಮಧುರ ಅವ್ರೆ, ಯಾನಾಗಿದ್ದು ನಿಮ್ಗೆ? ಯಾನಾಯ್ತು ನಿಮ್ಮ ವೇಷ? ಆಟಗುಳಿ ಆಡ್ತಾ ಇದ್ದಾರ್ಯಾ? ಇದು ವೇಷನೂ ಅಲ್ಲ, ಆಟುಗಳಿನೂ ಅಲ್ಲ, ಇದೇ ಸತ್ಯ. ನಾನು ಇಚ್ಛಾಧಾರಿ ನಾಗಿಣಿ. ಇಚ್ಛಾಧಾರಿ ನಾಗಿನಿನ? ಹೌದು, ಪಶ್ಚಾತ್ತಾಪದ ಬೆಂಕಿಲಿ ಬೇಯ್ತಿರೋ ನಾಗಿಣಿ. ಪಶ್ಚಾತ್ತಾಪದ ಬೆಂಕಿ? ಅದು ಯಾವ್ದಾದು? ನನ್ನ ನಾಗೇಂದ್ರನನ್ನು ಕಳೆದುಕೊಂಡ ಪಶ್ಚಾತ್ತಾಪ. ನಾನು ಮತ್ತೆ ನಾಗೇಂದ್ರ ತುಂಬ ಪ್ರೀತಿಸ್ತಿದ್ವಿ. ನಮ್ಮಿಬ್ರ ಮಧ್ಯೆ ಪುಷ್ಪ ಅನ್ನೋಳು ಬಂದ್ಲು. ಪುಷ್ಪ ನೋಡೋಕೆ ತುಂಬ ಸುಂದರವಾಗಿದ್ಲು. ನಾಗೇಂದ್ರ ಅವಳ ಜೊತೆ ತುಂಬ ಮಾತಾಡ್ತಿದ್ದ. ಒಂದು ದಿನ ನಾಗೇಂದ್ರ ಮತ್ತು ಪುಷ್ಪಾಳನ್ನು ನೋಡಬಾರ್ದು ಸ್ಥಿತಿಲಿ ನೋಡಿದೆ. ಆಗ ತುಂಬ ಕೋಪ ಬಂತು. ಆಗ ನಾನು ಅವ್ರನ್ನ ಹೊಡೆಚ್ಬಿಟ್ಟೆ. ಆಮೇಲೆ ನಂಗೆ ಅರ್ಥ ಆಗಿತ್ತು, ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ. ನಾಗೇಂದ್ರ ಪುಷ್ಪಾಳ್ ಕಣ್ಣಲ್ಲಿ ಧೂಳು ತೆಗೀತಿದ್ದ ಅಷ್ಟೇ. ನಾನೇ ಅವನ್ನ ಅಪಾರ್ಥ ಮಾಡಿಕೊಂಡು ನನ್ನ ಕೈಯಾರೆ ಅವನ್ನ ಕೊಂದ್ಬಿಟ್ಟೆ. ಅವತ್ತಿಂದ ಪಶ್ಚಾತ್ತಾಪದ ಬೆಂಕಿಲ್ ಬೇಯ್ತಾ ನನ್ನ ನಾಗೇಂದ್ರನ ಹುಡುಕ್ತಾನೆ ಇದ್ದೆ. ಆದ್ರಿವತ್ತು ನನ್ನ ನಾಗೇಂದ್ರ ನಂಗೆ ಸಿಕ್ಕಿದ್ದಾನೆ. ಮಧುರ ಅವ್ರೆ, ನಿಮ್ಮ ಮಾತು ನನಗೆ ಅರ್ಥ ಆಗ್ಲಿಲ್ಲ. ನಾನು ಮಧುರ ಅಲ್ಲ, ನಾಗಿಣಿ. ನಿನಗೋಸ್ಕರ ಎಷ್ಟು ವರ್ಷದಿಂದ ಕಾಯ್ತಿದ್ದೆ. ಯಾಕ? ಕಚ್ಚೋಕೆ. ನಿನ್ನ ಕಚ್ಚಿದ್ರೆ ನೀನು ಸಾಯ್ತೀಯ. ಆಗ ನಾವು ಸ್ವರ್ಗಲೋಕದಲ್ಲಿ ಒಂದಾಗ್ಬೋದು. ಬಾ ನಾಗೇಂದ್ರ. ಬರಲ್ಲ. ಬಾ ನಾಗೇಂದ್ರ. ಬೇಡ. ನಾನು ನಿನ್ನ ಕಚ್ಚಬೇಕು. ಬೇಡ. ಬೇಡ ಬೇಡ, ನಾನು ಯಾವ ನಾಗೇಂದ್ರನೂ ಅಲ್ಲ, ನಾನು ಯಾವ ಹಾವು ಅಲ್ಲ. ಅಣ್ಣಪ್ಪನವ್ರನ್ನ ಎದುರಿಸೋಕೆ ಆಡಿದ ನಾಟಕ. ಆಕಾಶದಲ್ಲಿ ಗರುಡ, ಹಾವಿಡಿತೇನೋ ಗೌಡ. ನೋಡಿದ್ಯಾ ಮಧು, ಈ ಗೌಡ್ರು ಎಂತ ವಿಷ ತುಂಬಿಕೊಂಡ್ರು ಹಾವು ಅಂತ. ಗೌಡ್ರೆ, ಮಧು ಯಾವ ನಾಗಿಣಿನೂ ಅಲ್ಲ, ಹಾವು ಅಲ್ಲ. ನಿಮ್ ನಾಟಕನ ಬಯಲ್ ಮಾಡೋಕೆ ಈ ರೀತಿ ನಾಟಕ ಮಾಡಿದ್ಲ ಅಷ್ಟೇ. ಜನಾರ್ದನ, ನಾನು ಈ ವೇಷ ಹಾಕಿದ್ಮೇಲೆ ನಂಗೊಂದು ವಿಷಯ ಗೊತ್ತಾಯ್ತು. ಏನು? ಕೊಟ್ಟಿರೋ ಟೊಮೊಟೊ ಹಣ್ಣ ಬೀದಿಗೆ ಬಿಸಾಕ್ತಾವ್ನಿ. ಪಾರು, ಮೈಂಡ್ ಯುವರ್ ಲ್ಯಾಂಗ್ವೇಜ್. ನಾನ್ ಕೊಟ್ಟ ಟೊಮೆಟೊನ ಯಾಕೆ ಬಿಸಾಕ್ತಿದ್ಯಾ? ಕೊಳ್ತೋಗಿರೋ ಟೊಮೊಟೊ ಹಣ್ಣು ಕೊಟ್ಟಿದ್ದೀರಲ್ಲ, ನಮ್ನೇನ್ ಬಿಕಾರಿಗಳು ಅನ್ಕೊಂಡಿದ್ರ್ಯಾ? ಪಾರು, ತುಂಬಾ ಓವರ್ ಆಗಿ ಮಾತಾಡ್ತಿದ್ಯಾ. ಏನೋ ಪಾಪ ಅಂತ ಟೊಮೆಟೊ ಕೊಟ್ರೆ ಈಗ ನನ್ಗೆ ಬೈತಿದ್ಯಾ? ಏನು ಪಾಪ ಅಂತ ಅನ್ಕೊಂಡ್ ಕೊಟ್ರ? ನಾನ್ ನಿಮ್ ತವ ಟೊಮೊಟೊ ಹಣ್ಣು ಕೊಡಿ ಅಂತ ಭಿಕ್ಷೆ ಬೇಡ್ಕೊಂಡ್ ಬಂದಿದ್ನ. ಕೊಳ್ತೋಗಿರೋ ಟೊಮೊಟೊ ಹಣ್ಣು ಕೊಟ್ಟಿರೋದು ಅಲ್ದೆ ಈಗ ಜಂಬ ಕುಚ್ಕೋತಿದ್ದೀರಾ? ನೀವು ನಮ್ಮ ಮಟ್ಟಿಂದ ಏನು ತಗೊಂಡೇ ಹೋಗಿಲ್ವಾ? ಎಷ್ಟು ಕಿತ್ತ ಮೆಣಸಿನ್ಕಾಯಿ, ಈರುಳ್ಳಿ ಅಂತೆಲ್ಲ ತಗೊಂಡೋಗಿದ್ದೀರಿ. ಮಧುರ ಅವ್ರೆ, ಈ ಪಾರು ಯಾಕೆ ಮಧುರ ಅವ್ರ ಜೊತೆಗೆ ಹಿಂಗೆ ಮಾತಾಡ್ತಾ ಇದೆ? ಬಾವೋ, ಸುಮ್ಕೆ ಅವ್ರ ಕೈಗೆ ಫೋನ್ ಕೊಡಿ. ಹಲೋ ಪಾರು, ನೀನೇನೇ ಕೊಟ್ಟಿದ್ದು ಅದಕ್ಕೆ ಡಬಲ್ ನಾನು ವಾಪಸ್ ಕೊಟ್ಟಿದ್ದೀನಿ. ಒಂದ್ ಸ್ವಲ್ಪನೂ ಕಡಿಮೆ ಕೊಟ್ಟಿಲ್ಲ. ನೋಡ್ತಿದ್ದೀನಿ ನೀವು ಕೊಟ್ಟಿರೋ ಕೊಳ್ತೋಗಿರೋ ಟೊಮೆಟೊ ಹಣ್ಣ ಇದೇ ನೀವು ವಾಪಸ್ ಕೊಡೋ ರೀತಿ. ಮಾತಿಗೂ ಕೊಳ್ತೋಗಿರೋ ಟೊಮೆಟೊ ಅಂತ ಹೇಳ್ಬೇಡ. ನಾನ್ ಕೊಡುವಾಗ ಚೆನ್ನಾಗೇ ಇತ್ತು. ಎಲ್ಲಿ ವಾಪಸ್ ಕೊಡ್ಬೇಕು ಅಂತ ನೀನೇ ಡ್ರಾಮಾ ಮಾಡ್ತಿದ್ಯಾ? ಮಧು, ಯಾಕೆ ಇಷ್ಟು ಚೀಪಾಗಿ ಮಾತಾಡ್ತಿದ್ಯಾ? ಜಾನಿ, ನಾನೇನ್ ಚೀಪಾಗಿ ಮಾತಾಡ್ತಿಲ್ಲ. ಅವಳು ನನ್ಕಿಂತ ವಯಸ್ಸಲ್ಲಿ ಚಿಕ್ಕವಳು. ಬಾಯಿಗೆ ಬಂದಂಗ್ ಮಾತಾಡ್ತಿದ್ದಾಳೆ. ಸುಮ್ನೆ ಕೇಳಿಸ್ಕೊಂಡಿರ್ಲಾ? ಚೆನ್ನಾಗಿರೋ ಟೊಮೆಟೊನ ತಗೊಂಡ್ ಹೋಗಿ ಈಗ ಕೊಳ್ತೋಗಿರೋ ಟೊಮೆಟೊ ವಾಪಸ್ ಕೊಡ್ತೀನಿ ಅಂತಾಳೆ. ಸಾಕ್ ನಿಲ್ಸಿ ಮಧುರ ಅವರೇ, ನೀವು ಕೊಟ್ಟಿರೋ ಕೊಳ್ತೋಗಿರೋ ಟೊಮೆಟೊ ಹಣ್ಣು ತಗೊಂಬಂದು ನಿಮ್ ಮೊಖದ ಮೇಲೆ ಬಿಸಾಕ್ತೀನಿ. ಅಲ್ಲಿಗೆ ನಮ್ದು ನಿಮ್ದು ಋಣ ಮುಗೀತು. ಈ ರೀತಿ ಸುಳ್ಳು ಹೇಳಿ ಬದುಕೋದು ನಿಮ್ ಫ್ಯಾಮಿಲಿಗೆ ಬಂದಿರೋ ದೊಡ್ಡ ರೋಗ. ಏನು? ನಮ್ಮ ವಂಶದ ಬಗ್ಗೆ ಕೀಳಾಗಿ ಮಾತಾಡಿರ? ನಮ್ಮ ವಂಶಕ್ಕೆಲ್ಲ ದೊಡ್ಡ ರೋಗ ಬಂದಿರೋ
ನಿಮ್ ವಂಶಕ್ಕೆ. ಮದುರವ್ರೆ ಒಂದು ನಿಮಿಷ ಪಾರು, ನಾವು ಏನ್ ಬೇಕಾದ್ರೂ ಬೈಕಲ್ಲ, ಆದ್ರೆ ಫ್ಯಾಮಿಲಿ ತಂಟೆಗೆ ಮಾತ್ರ ಹೋಗ್ಬೇಡ. ಏ ಗೌಡ, ಈ ಸುಮ್ಕೆ ಅವ್ರು ಫೋನ್ ಕೊಟ್ಟಿಲ್ಲ ಅಂದ್ರೆ ನಿಮ್ ವಂಶದ ಬಗ್ಗೆ ಮಾತಾಡ್ಬೇಕಾಯ್ತದೆ. ಏನು ನೀನು ನಂಗೆ ಹೋಗೆ ಬಾರೆ ಅಂತಿದ್ಯಾ? ಹೌದು ಕಣೆ, ನಿಮ್ ವಂಶದ ಬಗ್ಗೆನೇ ಮಾತಾಡ್ತೀನಿ. ಏನಿವಾಗ ನೋಡಿದ್ರ ಜೋನಿ, ನನ್ಗೆ ಹೋಗೆ ಬಾರೆ ಅಂತ ಮಾತಾಡ್ತಾಳೆ. ಇವಳಿಗೆ ಎಷ್ಟು ಕೊಬ್ಬಿರ್ಬೇಕು. ಪಾರು, ಇನ್ನೊಂದ್ಸಲ ನನಗ್ ಮರ್ಯಾದೆ ಕೊಡದೆ ಮಾತಾಡಿದ್ರೆ ಈ ಮನೆ ಕಡೆ ತಲೆ ಹಾಕು ಮಲಗ್ ಬರ್ದು ಹಾಗೆ ಮಾಡ್ಬಿಡ್ತೀನಿ. ನನ್ಗೆ ನಿಮ್ ಮಟ್ಟಿ ಚೋರಿ ಬರೋ ಆಸೆ ಇಲ್ಲ. ಇನ್ನೊಂದ್ಕಿಂತ ನೀನ್ ನನಗೆ ಫೋನ್ ಮಾಡೋದಾಗ್ಲಿ ನಮ್ಮ ಮಟ್ಟಿ ಚೋರಿ ಬರೋದಾಗ್ಲಿ ಮಾಡಿದ್ರೆ ನಿಮ್ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಜಾನಿ, ಇನ್ಮೇಲೇನಾದ್ರೂ ನೀವು ಗೌಡ್ರ ಮನೆ ಕಡೆ ಹೋದ್ರೆ ಈ ಮನೆ ಕಾಲಿಡ್ಬಾರ್ದು ಹಾಗೆ ಮಾಡ್ಬಿಡ್ತೀನಿ. ಮಧುರವ್ರೆ ಒಂದು ನಿಮಿಷ ಕೊಡಿಲಿ. ಪಾರು, ಯಾನ್ ಹೇಳ್ತಾ ಇದ್ದೆ ನೀನು? ಬಾವು, ಇಷ್ಟೆಲ್ಲ ಆದ್ಮೇಲೆ ನೀವ್ ಇನ್ನೂ ಅಲ್ಲೇ ಇದ್ರೆ ಈಗ್ಲೇ ಅತ್ತೆ ಫೋನ್ ಮಾಡಿ ನೀವ್ ಈ ಅಟ್ಟಿ ಚೋರಿನೂ ತಲೆ ಹಾಕ್ಬಾರ್ದು, ಹಾಗ್ ಮಾಡ್ತೀನಿ. ಅಣ್ಣಪ್ಪನವ್ರೆ, ಮಧುರವ್ರೆ, ಹೆಂಗಿತ್ತು ನಾನ್ ಮಾಡಿದ ಜಗಳ? ಪಾರು, ಯಾವ ಆಕ್ಟರ್ಗೂ ಕಮ್ಮಿ ಇಲ್ಲ, ಹಾಗೆ ಆಕ್ಟ್ ಮಾಡ್ದೆ. ಹಂಗಂದಿರಿಯ? ನಾನು ಆ ಪಟ್ಟಿ ಪಸಂದಾಗ ಜಗಳ ಮಾಡದ್ನ ಹೇಳದ್ನಲ್ಲ ಪಾರು, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದೆ. ಇನ್ಫ್ಯಾಕ್ಟ್ ನೀನ್ ತೋರ್ಸಿದ ಕೋಪ ನೋಡಿ ನಿಜವಾಗ್ಲೂ ನಿನ್ ಜೊತೆ ಜಗಳ ಮಾಡ್ತಿದ್ಯಾ ಅನ್ಕೊಂಡ್ಬಿಟ್ಟಿದ್ದೆ. ಇಲ್ಲ ಮಧುರವ್ರೆ, ನಾನ್ ಸುಮ್ಕೆ ನಾಟಕ ಮಾಡ್ತಿದ್ದೆ ಅಷ್ಟೇಯ. ಮಧುರವ್ರೆ, ನಾನ್ ಜಗಳ ಮಾಡ್ತಾ ಮಾಡ್ತಾ ನಿಮ್ನ ಅವಳು ಇವಳು ಅಂತೆಲ್ಲ ಕರೆದ್ಬಿಟ್ಟಿ. ನೀವ್ ಯಾನು ಬೇಜಾರ್ ಮಾಡ್ಕೊಂಬೇಡಿ, ಕ್ಷಮಿಸ್ಬಿಡಿ. ಹೋಗ್ಲಿ ಬಿಡು ಪಾರು, ನೀನೆಷ್ಟು ಒಳ್ಳೆವಳು ಅಂತ ನನಗ್ ಗೊತ್ತಿಲ್ವಾ? ಪಾರು, ಬೆಳಗ್ಗೆಯಿಂದ ಆಕ್ಟ್ ಮಾಡಿದ್ದಲ್ಲ, ಈಗ ಆಕ್ಟ್ ಮಾಡ್ತೀವಲ್ಲ ಅದೇ ಇಂಪಾರ್ಟೆಂಟ್. ಅವರಿಬ್ರಿಗೂ ನಿದ್ದೆನೆ ಬರ್ಬಾರ್ದು, ಹಾಗೆ ಮಾಡೋಣ. ಪಾರು, ಜಾನಿ ಬಂದ್ರು ಅನ್ಸುತ್ತೆ, ಆಮೇಲೆ ಫೋನ್ ಮಾಡ್ತೇನೆ. ಆಯ್ತಾಯ್ತು. ಮಧು ಡಾರ್ಲಿಂಗ್, ಪಾಂಡುಪುರದ ರುಕ್ಮಿಣಿ ಅವ್ರೆ, ಯಾನ್ ಯೋಚನೆ ಮಾಡ್ತಾ ಇದಾರೆ? ಅಟ್ಟಿಲಿರೋ ಯಜ್ಞ ಜೊತೆ ಹೆಂಗ್ ಆಟ ಆಡ್ಬೇಕು ಅಂತ ಯೋಚನೆ ಮಾಡ್ತಾವ್ನಿ. ಅದು ಇನ್ನೂ ಕೋಪ ಹೋಗಿಲ್ವಾ? ಹೇಗ್ರಿ ಕೋಪ ಹೋಗುತ್ತೆ? ಅವಳು ಹೇಗ್ ಮಾತಾಡಿದ್ಲು ಅಂತ ಕೇಳಿಸ್ಕೊಂಡಿಲ್ವಾ? ಅದು ಪಾರು ಅವರು ನಮ್ಮ ಎದುರು ಮನೆಯವರು, ಏನೋ ಕೆಟ್ಟಗಳಿಗೆಲ್ಲಿ ಜಗಳ ಆಗೋಯ್ತು, ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಏನ್ ಕೂಲ್ ಆಗದ್ ನಿಮ್ ತಲೆ? ಹೌದು, ನೀವ್ಯಾಕೆ ಅವಳಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ? ನೀವೇನೋ ಲಾಯರಾ? ಮಧು, ನಾನು ಲಾಯರು ಅಲ್ಲ, ಲೇಯರು ಅಲ್ಲ. ನನ್ಗೆ ಯಾಕೋ ನಿಮ್ಮಿಬ್ರ ಮೇಲೆ ಅನುಮಾನ ಬರ್ತಾ ಇದ್ದೆ. ಅಲ್ಲ, ಅಷ್ಟೊಂದು ಚೆನ್ನಾಗಿದ್ದವರು ಒಂದು ಸಣ್ಣ ವಿಷಯಕ್ಕೆ ಯಾಕೆ ಇಷ್ಟೊಂದು ಜಗಳ ಮಾಡ್ಕೊಂಡ್ರಿ? ಯಾಕ ಜಗಳ ಆಡ್ಬಾರ್ದು? ನೀವು ಜಾನಿಯವ್ರ ಮಾತ್ರ ಯಾವಾಗೂ ಜಗಳ ಆಡ್ಬೋದು, ನಾವಿಬ್ರು ಜಗಳ ಆಡ್ಬಾರ್ದಾ? ಪಾರು, ನೀನ್ ಕೋಪ ಮಾಡ್ಕೋಬಾರ್ದು. ಕೋಪ ನಿನ್ನ ಮುಖಕ್ಕೆ ಸೂಟ್ ಆಗಲ್ಲ. ನೀ ಯಾವಾಗ್ಲೂ ಕಿಲ್ಕಿಲ ಅನ್ಕೊಂಡು ನಗ್ನಗ್ತಾ ಇರ್ಬೇಕು. ಹೌದಾ ಜಾನಿ, ನೀವ್ ಯಾಕೆ ಇದನ್ನೆಲ್ಲ ಮೊದಲೇ ಹೇಳಲಿಲ್ಲ? ಹೋಗ್ಲಿ ಬಿಡಿ, ಇನ್ಮೇಲೆ ಅವತ್ತು ಕೋಪ ಮಾಡ್ಕೊಡಲ್ಲ. ಇದಪ್ಪ ಪಾಂಡುಪುರದ ರುಕ್ಮಿಣಿ ಅಂದ್ರೆ. ಪಾರು, ಇನ್ನೊಂದು ವಿಷಯ ಗೊತ್ತಾ? ನೀನು ಕೋಪ ಮಾಡ್ಕೊಂಡಾಗ ನಿನ್ ಕೆನ್ನೆ ಟೊಮೊಟೊ ತರ ಆಯ್ತದೆ. ಟೊಮೊಟೊನ? ನೀವು ಟೊಮೊಟೊ ಅಂದೇಟ್ಗೆ ನಂಗೆ ಎಪ್ತಿ ಬಂತು. ಆ ಮಧುರವರು ಕೊಳ್ತೋಗಿರೋ ಟೊಮೊಟೊ ಅನ್ ಕೊಟ್ಬಿಟ್ಟು ನಮ್ಮ ವಂಶನ ಕೆಟ್ಟದಾಗ ಬೈದ್ರು. ಬುಟ್ಟೆನ ಅವ್ರನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನನ್ ದುಶ್ಮನ್ ಮತ್ತೆ ಫೋನ್ ಮಾಡಿದಾಳೆ. ಇವಳಿಗೆ ಎಷ್ಟು ಕೊಬ್ಬಿರ್ಬೇಕು, ಮಾಡ್ತೀನಿ. ಹಲೋ ಮಧುರವ್ರೆ. ಏಯ್ ಪಾರು, ನಿನಗೆ ಎಷ್ಟೇ ಧೈರ್ಯ, ಮತ್ತೆ ಯಾಕೆ ನಂಗೆ ಫೋನ್ ಮಾಡ್ದೆ? ನಿಮಗೆ ಎಷ್ಟು ಧೈರ್ಯ ಅದೇ ಅಂತ ನಮ್ಮ ವಂಶದವ್ರನ್ನೆಲ್ಲ ಬೈದಿರಿ? ಬೈತೀನಿ, ಬೈತಾನೆ ಇರ್ತೀನಿ. ನಿನ್ ಫ್ಯಾಮಿಲಿ ದೊಡ್ಡ ನಾಟಕ ಕಂಪನಿ. ನಿಮ್ ವಂಶನೂ ಅಷ್ಟೇ ದೊಡ್ಡ ನಾಟಕ ಕಂಪನಿ. ಪಾರು, ಹಂಗೆಲ್ಲ ಮಾತಾಡ್ಬಾರ್ದು. ಕೊಡು ಫೋನ್ನ. ನೀವು ಸುಮ್ಮನಿರಿ ಬಾವ. ಕತೆಗಾರ್ರೆ, ನೀವು ಬರೀತಿರೋ ಹೊಸ ಕತೆ ಹೆಸರೇನು? ಕೊಟ್ಟಮ್ಮನ ಪೆಟ್ಟು. ನೀವು ಕೈಲಿ ಬರೆದ ಕತೆಗಳು ಏನೇನೋ ಗಂಡಾಂತಗಳಾಯ್ತವೆ. ಇನ್ನು ಕಾಲಲ್ಲಿ ಕತೆಗಳು ಬರೆದು ಬಿಟ್ರೆ ಏನೇನು ಅವಘಡಗಳಾಯ್ತವೋ. ಕಣ್ಣಾರೆ ನೋಡ್ತಾ ಇಲ್ವಾ? ಆ ಕತೆ ಪ್ರಕಾರ ಮೊದ್ಲು ರಾಜು ಅವರು ಸೂರ್ಯ ಅವರು ಕೊಟ್ಟಯ್ಯಮ್ಮನ ಕೈಯಲ್ಲಿ ಓಡಿಸ್ಕೊಂಡ್ರು. ಸರೋಜ್ ಅವ್ರೆ, ಕಣ್ ಹೋಗ್ಬೋದಲ್ದಾ? ನಾನು ನೋಡ್ಕೊಂಡೆ ಹೋಗ್ತಿದ್ದೆ, ಇವರೇ ಕಾಲ್ ಕೊಟ್ಟು ಬೀಳ್ಸಿದ್ದು.